ನ್ಯಾಯಚಿತ್ತವಾಗಿ ಚುನಾವಣೆ ಪ್ರಕ್ರಿಯೆ ನಡೆಯಬೇಕು, ಜನಾಭಿಪ್ರಾಯ ಹಾಗೂ ಜನಾದೇಶಕ್ಕೆ ಮನ್ನಣೆ ಸಿಗಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಷ್ಟ್ರಾದ್ಯಂತ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣಾ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸುತ್ತಿರುವ ವೋಟ್ ಚೋರಿ ಅಭಿಯಾನಕ್ಕೆ ಬೆಂಬಲ ನೀಡುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಒಂದು ಸ್ವಹಿತ ಸಂಸ್ಥೆ ತನ್ನ ಜವಾಬ್ದಾರಿಯನ್ನು ಮರೆತರೆ ದೇಶದ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ. ತಪ್ಪುಗಳನ್ನು ಸರಿಪಡಿಸಿ ಸಂವಿಧಾನದ ಮೂಲ ಆಶಯವನ್ನು ಎತ್ತಿ ಹಿಡಿಯಬೇಕೆಂಬುದು ನಮ್ಮೆಲ್ಲರ ಒತ್ತಾಯವಾಗಿದೆ ಎಂದು ಹೇಳಿದರು. ಪ್ರಜಾಪ್ರಭುತ್ವ ಉಳಿಯಬೇಕು ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ರಾಷ್ಟ್ರದಾದ್ಯಂತ ವೋಟ್ ಚೋರಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚುನಾವಣಾ ಆಯೋಗ ಚುನಾವಣೆ 3 ತಿಂಗಳ ಮುಂಚಿತವಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳು ಡಿಲೀಟ್ ಆಗಿರುತ್ತವೆ, ಮತ್ತೊಂದು ಕಡೆಗಳಲ್ಲಿ ಹೆಚ್ಚಿನ ಹೆಸರುಗಳು ಸೇರ್ಪಡೆಗೊಂಡಿರುತ್ತವೆ. ಮತದಾರರ ಪಟ್ಟಿಯನ್ನು ಮೂಲ ಲಭ್ಯತೆಯನ್ನು ಕೊಡದೆ ಹೋದ ರೀತಿಯಲ್ಲಿ ಚುನಾವಣೆಯಲ್ಲಿ ಮೋಸ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಎಣಿಕೆಯಲ್ಲೂ ಲೋಪ ಅನ್ನತಕ್ಕಂಥ ಹಲವಾರು ವಿಚಾರಗಳನ್ನ ಇವತ್ತು ರಾಷ್ಟ್ರ ನೋಡ್ತಾ ಇದೆ. ಇದನ್ನ ಮೆಟ್ಟಿ ನಿಲ್ಲಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುವಂತ ದಿನ ದೂರ ಇಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥಕೊಂಡು, ನಾವು ಬ್ರಿಟಿಷರನ್ನೇ ಭಾರತದಿಂದ ಓಡಿಸಿದಂತ ಆ ಕುಟುಂಬದ ಜನ ನಾವು. ಇವ್ರು ಯಾರೋ ಒಟ್ಟು ಬೆದರಿಕೆಗೆ ಎದುರಿ ನಾವು ಈ ದೇಶನ ಬಿಟ್ಕೊಡ್ತಕ್ಕಂಥ ಜಾಯಮಾನ ಕಾಂಗ್ರೆಸ್ಸಿಗರದಲ್ಲ. ಕಾಂಗ್ರೆಸ್ಸಿಗರಿಂದು ಇಡೀ ರಾಷ್ಟ್ರಾದ್ಯಂತ ಎದ್ದಿದ್ದಾರೆ. ಅದರ ನೇತೃತ್ವವನ್ನು ನಮ್ಮ ನಾಯಕ ರಾಹುಲ್ ಗಾಂಧಿ ಇವತ್ತು ರಾಷ್ಟ್ರಾದ್ಯಂತ ವಿದ್ಯುತ್ ಸಂಚಲನವನ್ನು ಮೂಡಿಸಿ ಪ್ರತಿಯೊಂದು ಪ್ರದೇಶದಲ್ಲಿ ತನ್ನ ಜವಾಬ್ದಾರಿಯ ಹೆಜ್ಜೆ ನೀಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ನಿಮ್ಮೆಲ್ಲರನ್ನ ಇವತ್ತು ಪಕ್ಷದ ಆದೇಶ ಮತ್ತು ಕೇಂದ್ರದಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಕ್ಷ ಏನು ನಮಗೆ ಆದೇಶವನ್ನು ನೀಡಿತು, ಈ ಮತ ಚೋರಿ ವಿಚಾರವಾಗಿ ನೀವು ಜನಾಭಿಪ್ರಾಯವನ್ನು ಸಂಗ್ರಹಿಸಬೇಕು, ಸಹಿಯನ್ನು ಸಂಗ್ರಹಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. 1-2 ಪಟ್ಟಿಯನ್ನ ನೀವು ಹಿಡ್ಕೊಂಡು ನಮ್ಮ ಕಾರ್ಯಕರ್ತರು 2-3 ತಂಡ ಮಾಡಿಕೊಂಡು ಇಲ್ಲಿ ವ್ಯಾಪಾರಸ್ಥರು, ಸಾರ್ವಜನಿಕರು ಯಾವುದೇ ವೇದಿಕೆಯಲ್ಲಿ ಒಂದು ಸುಳ್ಳನ್ನು ಹೇಳಿಲ್ಲ. ಆದರೆ ಸಾಕ್ಷ್ಯಾಧಾರಿತವಾಗಿ ಈ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ದುಷ್ಟ ಶಕ್ತಿಗಳ ಅಟ್ಟಹಾಸವನ್ನು ಮೆಟ್ಟಿ ನಿಲ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮೆಲ್ಲರ ಒಕ್ಕೊರಲ ಬೆಂಬಲ ಸದಾಕಾಲ ಇರ್ತದೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ನಾವು ರಾಜ್ಯದಲ್ಲಿ ಸುಸ್ಥಿರ ಸರ್ಕಾರ ಇದ್ರೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ದಿನ ಬರೀ ಇಲ್ಲ ಸಲ್ಲದ ಆರೋಪ ಮಾಡ್ತಕ್ಕಂಥವ್ರು ಇದ್ದಾಗ ಸಾಧನೆ ಮಾಡೋದು ಗೊತ್ತಿರಲಿಲ್ಲ, ಬಡವರ ಕಾರ್ಯಕ್ರಮ ಕೂಡ ಗೊತ್ತಿರಲಿಲ್ಲ, ನಿಜವಾಗಿ ಜವಾಬ್ದಾರಿಯುತವಾಗಿ ಕರ್ನಾಟಕವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಒಂದೊಂದು ಅವಧಿನಲ್ಲಿ 3-4 ಜನ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಒಂದು ಹುನ್ನಾರದಲ್ಲಿ ಬದುಕ್ತವ್ರು ಅವರು. ನಾವು ಜನತೆ ನೀಡ್ತಕ್ಕಂಥ ಮತಕ್ಕೆ ಗೌರವ ಕೊಟ್ಟು ಆಡಳಿತವನ್ನ ಸುಭದ್ರವಾಗಿ ನೀಡೋದ್ರ ಜೊತೆಗೆ ಅಭಿವೃದ್ಧಿ ಜೊತೆಯಲ್ಲಿ ಸರ್ವ ಜನರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥವ್ರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ರಾಮಕೃಷ್ಣ, ಕೃಷ್ಣೇಗೌಡ, ಸಿಪಿ ರಾಜು, ದೊಡ್ಡಯ್ಯ, ಲಿಂಗರಾಜು, ದೇವರಾಜು, ಚಿಕ್ಕಲಿಂಗಯ್ಯ, ಪುಟ್ಟಬಸವಯ್ಯ, ಆರ್ಎನ್ ವಿಶ್ವಾಸ್, ನೂರುಲ್ಲಾ, ಚೌಡಪ್ಪ, ಸುರೇಶ್, ಸುಷ್ಮಾರಾಜು, ಮಾದಯ್ಯ, ಮಾದೇಶ್ ಸೇರಿದಂತೆ ಇತರರು ಇದ್ದರು.